ನಮಸ್ಕಾರ. ಏನಪ್ಪಾ ವಿಷಯ ಅಂದ್ರೆ ಟಾಕ್ಸಿಕ್ ಮೂವಿ ಹತ್ರ ಬರ್ತಾ ಇದೆ. ಎಸ್ ಅಯ್ಯ ನಿನ್ನ ಬಂದ ಮತ್ತೆ ಚಪ್ಪರ್ ಬಕೆಟ್ ನನ್ನ ಮೈ ಟಾಕ್ಸಿಕ್ ಮೂವಿ ಬಕೆಟ್ ಹಿಡಿಯಕ್ ಬಂದ್ರೆ ಹೋಗ ಅಲ್ಲಿ ನಿಮ್ ಪಪ್ಪಮ್ಮ ನೆಕ್ಕೋಗೋ ಅನ್ನ ಉಂಡ್ರೆ ತಟ್ಟೆನಾ. ಎಸ್ ಸರ್, ನಾ ಎಷ್ಟು ಜನ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ, ಹಂಗೆ ಒಂದೇ ಒಂದು ಫಾಲೋ ಮಾಡ್ಕೊಂಡ್ಬಿಡ್ರಿ. ಇವತ್ತು ನೋಡ್ಬೋದು ಎಸ್ ಸರ್. ಅಯ್ಯ ನಿನ್ನಲೇ ಎಸ್ಸಾರು ಇಲ್ಲಿಗೆ ನಿಲ್ಸ್ಬಿಟ್ಟಿದ್ದನ್ನ ನಿನ್ನ ಅಕ್ಕನ್ ಮತ್ತೇನಾದ್ರು ಜಾಸ್ತಿ ಮಾಡಕ್ ಹೋಗಿ ಟಾಕ್ಸಿಕ್ ಮೂವಿ ಕಾಪಿ ಮಾಡಿ ನಾನೊಂದು ಸೀನ್ ಮಾಡ್ತೀನಿ ಅಂತ ನಿನ್ ಪಪ್ಪಮ್ಮ ಕರ್ಕೊಂಡು ಮಾಡಿ ಗಿಡ್ಬಿಟ್ಟಿಯಾ. ಹೌದಲ್ವಾ ಹೊಸ ಐಡಿಯಾ ಅಲ್ಲೇ ಮಾಡ್ಲಾ ಒಂದ್ ಸೀನ್ ನೋಡ್ಬಿಡೋಣ ಏನಾಗ್ಬಿಡುತ್ತೆ ಮುಂದಕ್ಕೆ ಅಂತ. ಎಸ್ ಸರ್, ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು. ಸೊ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಇದಾರೆ. ನೀನು ಅಂತವ್ರಿಗೆ ಬಕೆಟ್ ಹಿಡಿಯಕ್ ಹೋಗ್ತಾ ಇದೀಯಲ್ಲ, ನೀನಿನ ಅಂತ ಬಕೆಟ್ ನನ್ನ ಮಗ ಇರ್ಬೇಕು. ಇದಾರೆ ತುಂಬಾ ವೈಟ್ ಮಾಡ್ತಾ ಇದೀನಿ ಟಾಕ್ಸಿಕ್ ಬರ್ಬೇಕಂತ. ಲೇ ಒಂದ್ ಕೆಲಸ ಮಾಡು, ಪಪ್ಪಮ್ಮ ಕರ್ಕೊಂಡು ಹೋಗೋ ಟಾಕ್ಸಿಕ್ ಮೂವಿ ಚೆನ್ನಾಗಿರುತ್ತೆ. ಸೊ ಗೈಸ್ ಇದಾಗಿತ್ತು ವಿಡಿಯೋ. ಪಾರ್ಟ್ 2 ಬರುತ್ತೆ, ವೇಟ್ ಮಾಡ್ತಾ ಇರಿ. ನಾನು ನಿಮ್ಮ ಮಾಡ್ತಿರಕರ್ ಮತ್ತೆ ಸಿಗುವ ಪಾರ್ಟ್ 2 ನಲ್ಲಿ. ಇವತ್ತು ನೋಡ್ಬೋದು ಎಸ್ ಸರ್. ಆ ಫೋಟೋ ಯಾಕೆ ಹೊಡಿತೀಯ? ತಿಕ್ಕ ಕುಡ್ಕೊಂಡ್ರು ಹೇಳ್ತೀನಿ. ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು. ಸೊ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಇದಾರೆ. ಎಸ್ ಸರ್ ಒಂದ್ ತಪ್ಪಾಡ್ಬಿಟ್ರು. ಆ ಕಾರ್ ಸೀನ್ ಅಲ್ಲಿ ನಿನ್ನ ಹಾಕಬೇಕಾಗಿತ್ತು. ತುಂಬಾ ವೈಟ್ ಮಾಡ್ತಾ ಇದೀನಿ ಟಾಕ್ಸಿಕ್ ಪಪ್ಪಮ್ಮ ಕೊಡ್ಲಿಲ್ವೇನೋ ಟಾಕ್ಸಿಕ್ ಟೀ ಶರ್ಟ್ ಅವಳಿಗೆ ಕೊಡ್ಲಿಲ್ವಾ? ಟಾಕ್ಸಿಕ್ ಬರ್ಬೇಕಂತ. ಯಾಕಂದ್ರೆ ತುಂಬಾ ಜನಕ್ಕೆ ಎಸ್ ಆರ್ ಒಂದು ಇನ್ಸ್ಪಿರೇಷನ್ ಆಗೋರೆ. ಆದ್ರೆ ನಿನ್ನ ನೋಡ್ಬಿಟ್ರೆ ಡಿಪ್ರೆಷನ್ ಬರುತ್ತೆ ನನಗೆ. ಸೊ ನಾನು ಒಂದಲ್ಲ ಒಂದ್ ದಿವಸ ಮಾಡ್ತೀನಿ ಅಂತ ಮಾತು ಕೊಟ್ಟು ಮಾಡಿರೋರು ಅಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ ಸರ್. ಹೌದಲ್ಲೇ, ನೀನು ಒಂದಿನ ಮಾಡ್ಬೇಕಣ್ಣ. ಬರೀ ಪಪ್ಪಮ್ಮನ ರಿವೀಲ್ ಮಾಡಿ ಕೈ ಬಿಟ್ಬಿಟ್ರೆ ನೀನ್ ಮಾಡ್ಬೇಕಲ್ಲೇ ಒಂದಿನ ಮಾಡ್ಲೇಬೇಕು. ಲೋ ಊಟನೋ ಎಲ್ಲೆಲ್ಲಿ ತಗೊಂಡೋಗ್ತಿರೋ ಮೈಂಡ್ ನಲ್ಲಿ ಅವ್ರ ಜೊತೆ ಒಂದ್ ಊಟ ಮಾಡ್ಬಿಟ್ಟು ಒಂದ್ ವಿಡಿಯೋ ಮಾಡಾಕೋ. ಇವಾಗ ಎಸ್ ಆರ್ ನ ಬೀಟ್ ಮಾಡ್ಕೊಂಡ್ರೆ ಯಾರು ಇಲ್ಲ, ಬೀಟ್ ಮಾಡ್ಕೊಳಕ್ಕೂ ಆಗಲ್ಲ. ಆದ್ರಲ್ಲೇ ನೀನ್ ಪಪ್ಪಮ್ಮನ ಯಾಕೋ ಬಿಟ್ಟೆ? ಯುದ್ಧ ಮಾಡಕ್ ರೆಡಿ ಇದೆಯಾ ಪಪ್ಪಮ್ಮ ಅಂತ ಕೇಳ್ಬಿಟ್ಟು ಒಂದು ವಿಡಿಯೋ ಹಾಕಿಲ್ವಲ್ಲ ಯುದ್ಧ ಮಾಡಂಗೆ. ಯಾಕ ಏನ್ ಯುದ್ಧ ಮಾಡಕ್ ಹೋಗಿದ್ರಾ? ಸೊ ಒಳ್ಳೆ ರಾಕಿಂಗ್ ಸ್ಟಾರ್ ಎಸ್ ಅವರು. ಇವತ್ತು ಪ್ರತಿಯೊಬ್ರು ಅವ್ರಿಗೆ ಇಷ್ಟಪಡೋರು ಪ್ರತಿಯೊಬ್ರು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ತುಂಬಾ ಬರೀ ಕೊಂಗ ಹಾಫ್ ಮೆಂಟ್ಲು ಫುಲ್ ಮೆಂಟ್ಲು ಬರೀ ಇವೆ ಕಮೆಂಟ್ಸು. ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಅಮ್ಕು ಡುಮ್ಕು ಅಮಾಲ್ ಡುಮಾಲೆ. ಅಮುಕು ಡುಮ್ಕು ಅಮಾಲ್ ಡುಮಲ್. ಗಾಯ್ಸ್ ಎಲ್ಲ ಕೇಳ್ತಿದ್ದೀರಾ ಬ್ರೋ, ಬೇರೆಯವರೆಲ್ಲ ಯಾವನು ಲೌಡಾನು ಕೇಳಿಲ್ಲ, ಅದರಲ್ಲಿ ಬ್ರೋ. ನಿನ್ನ ಕರೆಕ್ಟ್ ಆಗಿ ನಿನ್ನ ಹೆಸರು ಕರೆದ್ರೆ ಮುತ್ತು ಅಂತ ಕರೆದ್ರೆ ದೊಡ್ಡ ಮಾತು, ಅದರಲ್ಲಿ ಬ್ರೋ. ಹೋಗಲೇ ಗೇಮ್ ಮುತ್ತು. ಕೇಳ್ತಿದ್ದೀರಾ ಬ್ರೋ, ಬೇರೆಯವರೆಲ್ಲ ಪಪ್ಪಮ್ಮ ಸಿನಿಮಾ ತೋರಿಸಿದಾರೆ, ನಿಮ್ ಬೇಬಿ ಮನೆ ಯಾವಾಗ ತೋರಿಸ್ತೀರ ಅಂತ ಎಲ್ಲ ಕೇಳ್ತಿದ್ದಾರೆ ಗೈಸ್. ಒಬ್ಬನೇ ಒಬ್ಬ ಕಾಮೆಂಟ್ ಅಲ್ಲ ಮೆಸೇಜ್ ಅಲ್ಲ ಎಲ್ಲಾರಾಯ್ತು, ಒಬ್ಬ ಕೇಳಿರ ತೋರಿಸ್ಬಿಡಪ್ಪ ಸಾಕು, ನಂಬ್ಕೊಂಡ್ಬಿಡ್ತೀನಿ. ಲೌಡನ ಯಾರ ಕೇಳಿರಲ್ಲ, ಸುಮ್ಮನೆ ನಾನು ಮಾಡ್ಬೇಕಲ್ಲ ಅಂತ ಒಂದು ಗುಲಾಬಿ ಹೂ ಸಿಕ್ಬಿಟ್ರೆ ತಲೆಲ್ಲ ರೋಡ ಬಿದ್ದಿರತ್ತೆ, ತಗೊಂಬಂದ್ಬಿಟ್ಟು ಬ್ರೋ 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 ಬೇಬಿ ಅಂತಾನೆ. ಸೊ ಗೈಸ್ ನಾನು ಇವಾಗಲೇ ರಿವೀಲ್ ಮಾಡ್ಬೋದು, ಬಟ್ ಆದ್ರೆ ನಮ್ ಕಿಪ್ಪಿ ಕೀರ್ತಿ ಇವನ್ನ ಗೇ ಅಂತ ಹೇಳಿದಾಳಲ್ಲ, ಅದಕ್ಕೆ ಯಾರು ಒಪ್ಕೊಂತ ಇಲ್ಲ. ಅದೇ ಟೋಲೋಸ್ ಇರ್ತಾರಲ್ಲ, ರೋಸರ್ಸ್ ಎಲ್ಲ ಇದಾರಲ್ಲ ಗೈಸ್, ಏನ್ ಎತ್ತಾಕೊಂಡ್ ಹೋಗ್ಬಿಡ್ತೀವಿ ಅಂತ ಭಯನ ಆ ತರ ಎಲ್ಲ ಮಾಡಲ್ಲ ಕಣ. ನಮ್ಮ ಮನ್ಸು ಒಂಥರ ಬೆಣ್ಣೆ ಇದ್ದಂಗ ಕಣ, ನಾವು ಅಷ್ಟೊಂದು ಕೆಟ್ಟವರಲ್ಲ ಕಣ, ನಾವು ತುಂಬಾ ಒಳ್ಳೆಯವರು. ಸ್ವಲ್ಪ ಪ್ರೀತಿ ಕೊಟ್ಬಿಟ್ರೆ ಕರ್ಗೋಗ್ಬಿಡ್ತೀವಿ ಹಂಗೆ ಬೆಣ್ಣೆ ತರ. ಆ ಪ್ರೀತಿ ಜಾಸ್ತಿ ಆದಾಗ ನಿಮ್ಗೊಂದೊಂದು ಶಾರ್ಟ್ ಆಗ್ಬಿಡ್ತೀವಿ ಅಷ್ಟೇ. ಟ್ರೋಲ್ ಮಾಡ್ಬಿಡ್ತಾರೆ ಮತ್ತೆ ರೋಸ್ಟ್ ಮಾಡ್ಬಿಡ್ತಾರೆ, ಪಾಪ ಅವ್ರಿಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ. ನಿಮ್ ಹುಡುಗಿನ ನೀನ್ ಹ್ಯಾಂಡಲ್ ಮಾಡೋ, ನಮ್ಮ ಹತ್ರ ಏನಕ್ಕೆ ಕಳಿಸ್ತೀಯ ಹ್ಯಾಂಡಲ್ ಮಾಡಕ್ಕೆ? ಸೊ ಅದಕ್ಕೆ ಗೈಸ್ ಇವತ್ತು ನಮ್ಮ ಹುಡುಗಿಗೆ ರೋಸು ಮತ್ತೆ ಡೈರಿ ಮಿಲ್ಕ್ ಕೊಡಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ತೋರಿಸ್ತೀನಿ. ಅಯ್ಯ ನಿನ್ನದೇ ಅದ್ ಯಾವ್ದೋ ಫ್ಯಾಮಿಲಿ ಪ್ಯಾಕ್ ಡೈರಿ ಮಿಲ್ಕ್ ತಗೊಂಡೋಗ್ತಿದ್ದಲ್ಲೇ, ಒಳ್ಳೆ ಸಿಲ್ಕ್ ತಗೊಂಡೋಗೋ. ಅಲ್ಲ ನಮಿಗಂತೂ ಹುಡುಗಿ ಇಲ್ಲ, ನಿನಗಾರು ಇದ್ದಾಳೆ ಅಂತ ಸಜೆಷನ್ ಕೊಟ್ನಪ್ಪ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಬ್ಲರ್ ಮಾಡಿ ತೋರಿಸ್ತೀನಿ ಗೈಸ್. ಲೇ ಅವಳೆ ಜಪಾನೀಸ್ ಅಲ್ಲೇ ಬ್ಲರ್ ಮಾಡಕಲೇ, ಜನ ತಪ್ಪು ತಿಳ್ಕೊಂತಾರ, ಹಂಗೆಲ್ಲ ಮಾತಾಡಬೇಡ ನೀನು. ನಾನು ರಿವೀಲ್ ಮಾಡಕ್ ಹೋಗಲ್ಲ, ಬಿಕಾಸ್ ಯಾಕೆಂದ್ರೆ ಪಾಪ ಅವ್ರಿಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ ಟ್ರೋಲ್ ಎಲ್ಲ ಆದ್ರೆ. ಸರಿ ಕಣ, ನಾನಂತೂ ಟ್ರೋಲ್ ಮಾಡಲ್ಲ. ನೀನ್ ರಿವೀಲ್ ಮಾಡಾಯ್ತು, ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಟ್ರೋಲ್ ಮಾಡಬೇಡ್ರಿ ಅಂತ. ನೀನ್ ರಿವೀಲ್ ಮಾಡು ನಾನು ಹೇಳ್ತೀನಿ. ನನ್ನ ಮಗನೇ ರಿವೀಲ್ ಮಾಡು, ನಿನಗೆ ಐತೆ ಶಾರ್ಟ್ ಮೇಲೆ ಶಾರ್ಟ್ ಹಾಕಿಸ್ತೀನಿ. ಸೊ ಅದಕ್ಕೆ ಗೈಸ್ ನೋಡಿ ರೋಸ್ ಹೆಂಗಿದೆ ನೋಡಿ, ಡೈರಿ ಮಿಲ್ಕ್ ಹೆಂಗಿದೆ, ಮಸ್ತ್ ಇದೆ ಅಲ್ಲ ಗೈಸ್. ಎಲ್ಲರೂ ನಂಗೆ ಆಲ್ ದ ಬೆಸ್ಟ್ ಹೇಳಿ ಗೈಸ್. ಇವತ್ತು ನಮ್ಮ ಹುಡುಗಿಗೆ
ಅದು ಲೈವ್ ಅಲ್ಲೇ ಕೊಡಕ್ ಹೋಗ್ತಿದ್ದೀನಿ ಗಾಯ್ಸ್. ಅದು ಸರ್ಪ್ರೈಸ್ ಆಗಿ ಕೊಡಕ್ ಹೋಗ್ತಾ ಇದ್ದೀನಿ. ಪಾಪ ನಾಳೆ ಅವ್ರ ಬರ್ಡೇ ಇದೆ ಅಲ್ಲ, ಸೊ ಅದಕ್ಕೆ ಇವತ್ತು ಕೊಡಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಎಲ್ಲಲ್ಲ ವಿಡಿಯೋನೇ ಮುಗೀತು. ಲೇ ಲೇ ಗೇಮ್ ಕೂತು ಮತ್ತೆ ವಾಪಸ್ ಬಂದ್ಲೇ, ವಿಡಿಯೋ ಮುಗೀತು ಕಣಲ್ಲ. ಲೇ ರಿವೀಲ್ ಮಾಡ್ತೀನಿ ಅಂದ್ರೆ ಲೇ ಯಾವನ ಅವ್ನ ಎಡಿಟರ್ ಲೇ ಅರ್ಧ ಕಟ್ ಮಾಡಿದಾನೆ. ಲೇ ಗೇಮ್ ಕೂತು ರಿವೀಲ್ ಮಾಡ್ಬೇಕು ಅಂತ ಲೇ 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 ಲೇ. ಹಾ ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅವ್ನು ಇನ್ನೂ ರಿವೀಲ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋನ ನೋಡಿದೆ, ನೆಕ್ಸ್ಟ್ ವಿಡಿಯೋದಲ್ಲೂ ರಿವೀಲ್ ಮಾಡಿದ. ರಿವೀಲ್ ಮಾಡಲಿ ಅಂತ ಕಾದೆ ಇಷ್ಟು ದಿನ, ರಿವೀಲೇ ಮಾಡಲಿಲ್ಲ ಅವನು. ಮಾಡಲಿ, ರಿವೀಲ್ ಮಾಡಲಿ, ಶಾರ್ಟ್ ಮೇಲೆ ಶಾರ್ಟ್ ಹಾಕುವ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ರಿವೀಲ್ ಮಾಡಲಿ ಅವನು, ಕಾಯ್ತಾ ಇದ್ರು ಶಾರ್ಟ್ ಆಗೋದಕ್ಕೆ. ಮತ್ತೆ ಸಿಗುವ. ನಾನು ನಿಮ್ಮ ಮಾತಿನ ಕರ್ ಟಾಟಾ ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬನ್ನಿ ಗಾಯ್ಸ್, ಈ ವಿಡಿಯೋ ನೋಡೋಣ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋ ಹೆಂಗಿರೋದು ಕ್ರೇಜ್ ಐತ್, ಬನ್ನಿ ನೋಡೋಣ. ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಳು ಡಿಜೆ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೆ ಒಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ಗೆ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತು ಅಂದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಯ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ 2 ಲೀಕ್ ಆಗ್ಬಿಟ್ಟಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ಈ ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗ್ಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ, ನೈಟ್ 10 ಗಂಟೆ ಆದ್ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ, ಬಂದ್ಬಿಡ್ತೀನಿ. ಕ್ರೇಜಿ ಅಪ್ಪ, ಈ ಮನುಷ್ಯನ್ ವಾಯ್ಸ್ಗೆ ಒಂದ್ ಸೆಲ್ಯೂಟ್. ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ ತಿಕ್ಕೆ? ಗೋಳಿ ಮಗನೇ. ಮತ್ತೆ ಗೈಸ್, ಬೆಳಿಗ್ಗೆ ಶಾರ್ಪ್ 6 o'clock ಅಮ್ಕುಡುಮ್ಕುದು ಹೊಸ ವಿಡಿಯೋ ಬರ್ತೈತೆ ನೋಡಿ. ಕ್ರೇಜ್ ಐತೆ. ಏನೋ ಟಾಕ್ಸಿಕ್ ಫಿಲಂ ಬಗ್ಗೆ ಏನೋ ಮಾತಾಡಿದಾನೆ. ಬೆಳಿಗ್ಗೆ ಬೇಗ ಸಿಗುವ 6 ಗಂಟೆಗೆ. ಇನ್ನೊಬ್ರು ತಗೊಂಡ್ ಏನ್ ಮಾಡ್ತಿ? ಏನ್ ಮಾಡ್ಲಿ, ನಂಬರ್ ನಮಗ್ ಕಳ್ಸ್ಕೊಟ್ಟಾರೆ. ಏನ್ನ ರೊಕ್ಕಕ್ಕಿಂತ ದೊಡ್ಡ ಸಾಮಾನ್ ಯಾರು ಇಲ್ಲಂತಿ. ಅಯ್ಯೋ ಇವನಾಲೇ ಕಳ್ಸ್ಕೊಟ್ಟಾರೆ ಅಂತಲೋ. ರೊಕ್ಕಕ್ಕಿಂತ ದೊಡ್ಡ ಏನ್ ಮಾತಾಡ್ತಾ ಇದ್ಯಾ? ಏನ್ ಕಳ್ಸ್ಕೊಟ್ಟಾರೆ? ನಿನ್ ಮೋಟಿವೇಶನ್ ನನ್ ಜೋಡ್ಸಿ ಹಾಕ ಯತ ನಿನ್ನ ಗಿಡ್ರಾಮಣ್ಣ. ನಗು ಬರ್ಲಿಲ್ವಾ?